ಆಮೇಲೆ ನಿಮ್ಮಣ್ಣ ಗೊತ್ತಲ್ಲ, ಏನೇ ಬಿಟ್ಟರು ಸಿನಿಮಾನಿಗೆ ಎಲ್ಲ ಚೆನ್ನಾಗಿರ್ಬೇಕು. ಮಗ ಕಷ್ಟ ಆಗ್ತಿದೆ ಮಗ, ನೀನು ಸಿನಿಮಾ ಒಪ್ಕೊಂಡ್ರಮ್ಮ, ನೀನು ಅಕ್ಕಿ ಇಲ್ಲ ಅಂದ್ರೆ ಕೇಳಿ ಪರವಾಗಿಲ್ಲ, ನಾನು ನೀನು ಹೇಳಿದ್ದೆಲ್ಲ ಮಾಡಲ್ಲ, ನಾನು ಒಳ್ಳೆ ಸಿನಿಮಾನೇ. ಜನ ಒಳ್ಳೇದು ಕೆಟ್ಟದ್ದು ಎರಡು ಅವರೇ ಕೊಡಬೇಕು. ಅಣ್ಣವ್ರು ಹೇಳ್ದಂಗೆ ನಮ್ದೇನು ಇಲ್ಲ. ಈಗ ನೀನು ಮಾಡಿದ ಸಿನಿಮಾ ಎಲ್ಲ ನೋಡ್ಬಿಡ್ತಾರೆ ಅಂತ ಅಲ್ಲ, ಎಲ್ಲ ಸಿನಿಮಾ ಓಡಲ್ಲ. ಹಂಗಂತ ಓಡದೇ ಇರೋ ಸಿನಿಮಾನು ಎಷ್ಟೋ ಸರಿ ಚೆನ್ನಾಗಾಗಿದೆ. ಪ್ರಯತ್ನ ಅಂತೂ ಬಿಡಬಾರ್ದು. ನಾವು ಹುಡ್ತಾಗಿಂದ ಐತೆ ಕಣ, ಅವಕಾಶ ಇರಲಿಲ್ಲ. ಅವಕಾಶ ಈಗ ನಿಮ್ಮ ಅಣ್ಣ ದುಡ್ದಿದ್ದಕ್ಕೆ ಮಾಡ್ತಾ ಇದ್ದೀವಿ. ನನಗಾಗಲಿ ದೇಶಪಾಂಡೆ ಸರ್ ಎಲ್ಲರಿಗೂ ಗೊತ್ತಾಗಿದ್ದು ಅಮ್ಮ ಪ್ರೊಡ್ಯೂಸರ್ ಅನ್ನೋದು ಇತ್ತೀಚೆಗೆ ಪ್ರಮೋಷನ್ ಶುರು ಮಾಡಬೇಕಾಗದು. ಅಲ್ಲಿವರೆಗೂ ಅದೊಂದು ಟಾಪ್ ಸೀಕ್ರೆಟ್ ಆಗಿತ್ತು. ಜೆ.ಪಿ. ನಗರಲ್ಲಿ ಯಶ್ ಕೊಡ್ಸಿರೋದು ಒಂದು ಅಪಾರ್ಟ್ಮೆಂಟ್ ಇತ್ತು. ಅದನ್ನ ನನಗೆ ಅವಾಗಿಂದನೇ ಯಶ್ಗೆ ಸಿನಿಮಾ ಏನಾದರೂ ಮಾಡಿದ್ರೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೆ. ಮನೆ ಕರ್ಕೊಂಡು ಹೋಗ್ತಿದಾರೆ, ನನಗೆ ಮಂಗ್ಳೂರ್ ಕರ್ಕೊಂಡು ಹೋಗ್ತಿದಾರೆ ಅಂತ ಸುಮ್ಮನೆ ಹಾಸನ್ ಕಡೆ ಹೋಗಿ 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 ಲಾಸ್ಟಿಗೆ ಅಮ್ಮ ಅವ್ರ ಫಾರ್ಮ್ ಹೌಸ್ ಗೇಟ್ ಪಕ್ಕ ನಿಂತಾಗ ಗೂಗ್ಲಿ ಹಾಡೇ ನನ್ನ ಪ್ಲೇ ಆಗ್ತಾ ಇತ್ತು. ಹಾಡು ಕೇಳ್ತಾನೆ ಇವ್ರ ಮನೆಗೆ ಹೋಗಿದ್ದೆ. ಅಲ್ಲಿವರೆಗೂ ನನಗೆ ಗೊತ್ತೇ ಇಲ್ಲ ಇವ್ ಎಲ್ಲಿ ಕರ್ಕೊಂಡು ಹೋಗ್ತದೆ, ನಂಗೆ ಓಡಿಯೇ ಕರ್ಕೊಂಡು ಹೋಗ್ತದೆ. ಆ ಬೈಕು ಒಂಥರ ಅವನು ಫಸ್ಟು 19,000 ದುಡ್ಡು ತಗೊಂಡಿದ್ದ. ಒಂದು ದಿವಸ ತೋಟಕ್ಕೆ ಬಂದಿದ್ದ, ಸುಮ್ಮನೆ ಎಲ್ಲ ಓಡಾಡ್ಕೊ ಬರ್ಬೇಕಾದ್ರೆ, ಡ್ಯಾಡಿ ಏನು ಡ್ಯಾಡಿ ನನ್ನ ಬೈಕ್ ಹಿಂಗೆ ನಿಲ್ಸಿದ್ದೀರಾ, ರೆಡಿ ಮಾಡಿಸಿ ಅಂದ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಇವತ್ತು ಬೇಳ್ತಿದ್ದೀನಿ ಆಲ್ರೆಡಿ, ಯಾಕೆಂದರೆ ನಮ್ಮ ಅಮ್ಮ ಇದ್ದಾರೆ. ಸೊ ಫಸ್ಟ್ ಟೈಮು ಅವ್ರ ಸಿನಿಮಾಗೆ, ಅಂದರೆ ನಮ್ಮ ಸಿನಿಮಾಗೆ, ನಮ್ಮನೆ ಸಿನಿಮಾಗೆ ನಾನೇ ಕೂತು ಮಾತಾಡೋದು. ಸೊ ಇದು ಅನಿರೀಕ್ಷಿತ ನಿರೀಕ್ಷಿತ ಎರಡೂ. ಸೊ ನನ್ನ ಜೊತೆಗೀಗ ನಮ್ಮಮ್ಮ ಇದ್ದಾರೆ, ಮತ್ತು ಗೋಪಾಲ್ ಸರ್ ಇದ್ದಾರೆ, ಆ್ಯಂಡ್ ಕಾವ್ಯ ಇದ್ದಾರೆ, ಪೃಥ್ವಿ ಇದ್ದಾರೆ. ಸೊ ಒಂದಷ್ಟು ಮಾತುಕತೆ ಇವತ್ತು. ಆ್ಯಕ್ಚುಲಿ ಇವತ್ತು ನರ್ವಸ್ ಆಗಿದ್ದೀನಿ, ಇಷ್ಟು ದಿನ ನರ್ವಸ್ ಆಗಿರಲಿಲ್ಲ. ಮಾತಾಡೋಕ್ಕೆ ಮೊದಲೇ ಫಸ್ಟ್ ಅವ್ರಿಗೆ ಹೋಗ್ಬಿಡ್ತೀನಪ್ಪ, ಫಸ್ಟ್ ನಾನು ಫ್ರೀ ಆಗಬೇಕು. ನನ್ನ ಮಗನೇ, ನಿನಗೆ ಪಾಯಿಂಟ್ ಚೆನ್ನಾಗಿ ಬರುತ್ತೆ ನೋಡೋದು. ಈ ಥರ ಆದ್ರೆ ಇದೇನು ಅವರು ಪ್ರವೀಣ್ ಅವರಮ್ಮ ಯಶೋರಮ್ಮನ ಜಗಳಾಡಿದ್ರಂತೆ ಅಂತ ಶುರು ಮಾಡ್ಕೊತಾರೆ ತಗೋ. ಈಗ ನಾಳೆ ಹೊಡಿತಾರೆ, ಅದ್ಯಾರೋ ಆ್ಯಂಕರ್ ಜೊತೆ ಯಶೋರಮ್ಮ ಜಗಳ ಹೋದಂತೆ, ಬೆಳಿಗ್ಗೆ ಸುದ್ದಿ ಮಾಡ್ತಾರೆ. ಮಾಡು ಅಮ್ಮ ಸ್ವಾಗತ. ಫಸ್ಟ್ ಟೈಮ್ ಅಂದರೆ ಈ ಥರ ಮಾತಾಡ್ಸೋದು. ನಾನೆಲ್ಲ ನೋಡ್ತಾ ಬಂದೆ, ಅಂದರೆ ನಾನು ಫೋನು ಮಾಡಿಲ್ಲ ಅಥವಾ ನಾನು ಮೀಟು ಮಾಡಿಲ್ಲ. ಗೊತ್ತಾಯಿತು ಆಫ್ ದ ಕ್ಯಾಮ್ರಾ ಏನೇನಾಯಿತು ಅಂತ. ಸೊ ಕೊತ್ತಲವಾಡಿ 1ನೇ ತಾರೀಕು ಬರ್ತಾಯಿದೆ. ತುಂಬ ದೊಡ್ಡದಾಗಿ, ಅಂದರೆ ಒಂದು ಸಿನಿಮಾ ಅಂದರೆ ಹಿಂಗೆ ಮಾಡಬೇಕು, ಇದರ ಅಭಿರುಚಿ, ಸಿನಿಮಾ ಅಭಿರುಚಿ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದೀರಾ. ಸೊ 1ನೇ ತಾರೀಕು ಬರ್ತಾಯಿದ್ದೀರಾ. ಮೊದಲನೇ ಪ್ರಶ್ನೆ, ಈ ಕನಸು, ಈ ಆಸೆ ಯಾವಾಗಿಂದ ಇತ್ತು ನಿಮಗೆ? ಇತ್ತು ಅನ್ನೋದಕ್ಕಿಂತ ನನಗೆ ಯಾವಾಗಲೂ ಇರುತ್ತೆ. ನಾನು ಯಾವಾಗಲೂ ಗೊತ್ತಲ್ಲ, ನಿನಗೇನು ಹೇಳ್ಬೇಕಾಗಿಲ್ವಲ್ಲ, ನಿನಗೆ ಹೇಳಿದ್ರೆ ಹೊಸಬ್ರಿಗೆ ಹೇಳ್ದಂಗೆ. ಬಟ್ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ವಲ್ಲ. ಅಣ್ಣಂಗೆ ಮದುವೆ ಆಯಿತು, ಮಕ್ಕಳಾದರು, ಆಮೇಲೆ ನೀನು ಕಂಡಂಗೆ ನಂದಿನಿ, ಅವಳಿಗೆ ಇನ್ನೊಂದು ಮಗು ಆಯಿತು, ಕೊರೋನಾ ಬಂತು, ಅದಾದಮೇಲೆ ತೋಟ ತಗೊಂಡು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಯ್ತಾಯಿತ್ತು. ಮೊದಲಿಂದ ನಮಗೆ ಗೊತ್ತಲ್ಲ ಅಣ್ಣ, ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ, ಎಲ್ಲ ಅವಕಾಶ ಇತ್ತು. ಆವಾಗ ನಮಗೆ ಫೈನಾನ್ಸು ಇರಲಿಲ್ಲ. ನೀನು ನೋಡ್ದಂಗೆ ನಾವು ಬಂದಿದ್ದು ಇದು ಗೊತ್ತು, ಅಣ್ಣ ಯಾವ ಸ್ಟೆಪ್ಪಿಂದ ಬಂದರು. ಆಮೇಲೆ ನಿಮ್ಮಣ್ಣ ಗೊತ್ತಲ್ಲ, ಏನೇ ಬಿಟ್ಟರು ಸಿನಿಮಾನಿಗೆ ಎಲ್ಲ ಚೆನ್ನಾಗಿರಬೇಕು. ಬೇಕಾದ್ರೆ ಒಂದು ದಿವಸ ಹೇಳಿದ್ದುಂಟು ಕಣ ಪ್ರವೀಣ, ಹೆಂಗೆ ಗೊತ್ತಾ, ಮಗ ಕಷ್ಟ ಆಗ್ತಿದೆ ಮಗ, ನೀನು ಸಿನಿಮಾ ಒಪ್ಕೊಂಡ್ರಮ್ಮ, ನೀನು ಅಕ್ಕಿ ಇಲ್ಲ ಅಂದ್ರೆ ಕೇಳಿ ಪರವಾಗಿಲ್ಲ, ನಾನು ನೀನು ಹೇಳಿದ್ದೆಲ್ಲ ಮಾಡಲ್ಲ, ನಾನು ಒಳ್ಳೆ ಸಿನಿಮಾನೇ ಅಂದರೆ ಹಂಗೆ ಹೇಳಿದ್ದ. ಬಟ್ ಇವತ್ತು ಮಾಡಿದ್ದಾನೆ, ಹೆಸರು ಮಾಡಿದ್ದಾನೆ, ಎಲ್ಲ ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ಬಟ್ ಬೇರೆಯವ್ರಿಗೆ ಕೇಳೋ ಪ್ರಶ್ನೆ ಏನಂದ್ರೆ, ಈ ವಯಸ್ಸಲ್ಲಿ ನಿಮಗೆ ಬೇಕಾ ಅಂತ. ಬೇರೆಯವ್ರಿಗೆ ಹೇಳೋದಲ್ಲ, ನಾನು ಆಡಿಯನ್ಸ್ ಹೇಳಿದ್ದು ನಿನಗೆ ಹೇಳ್ತಾ ಇದ್ದೀನಿ. ಬಟ್ ನಿನಗೆ ಗೊತ್ತಲ್ಲ, ಅಮ್ಮ ಎಲ್ಲೂ ಸುಮ್ಮನೆ ಕೂತ್ಕೊಳ್ಳಲ್ಲ, ತೋಟದಲ್ಲೂ ಕೆಲಸ. ಬಟ್ ನನಗೇನೋ ಒಂದು ಆಸೆ, ನಾವು ಒಂದು ದಿವಸ ಹೊಸಬ್ರಾಗಿದ್ವಿ, ನಾವು ಒಂದು ಏನಾರು ಅಂದರೆ ನಾನು ಇವ್ರು ಇಷ್ಟೊಂದು ಇದಕ್ಕೆಲ್ಲ ಪ್ರಚಾರಕ್ಕೆ ಬರಬೇಕು ಅಂತ ನಂಗೆ ಖಂಡಿತ ಗೊತ್ತಿಲ್ಲ. ಸಿನಿಮಾ ಮಾಡಿದ್ವಿ, ಥಿಯೇಟ್ರಲ್ಲಿ ಬಿಡ್ತಾರೆ, ರೆಡಿ ಮಾಡ್ಕೋತಾರೆ, ನೀವೆಲ್ಲ ಇದ್ದೀರ. ಇಲ್ಲೇನಾಯಿತು, ನಾನು ಪ್ರೆಸ್ ಮೀಟ್ಗೆ ಹೋದ್ನಲ್ಲ, ಅಲ್ಲಿ ಮಾತಾಡಿದ್ದೆ ತಡ ಎಲ್ಲರೂ ಅಮ್ಮ ನೀವು ಬನ್ನಿ ಅಂತಿದ್ವಿ. ಒಳ್ಳೆಯದು, ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆಮೇಲೆ ಎಲ್ಲ ನಮ್ಮವರೇ, ಚಾನಲ್ಲು ನಮ್ಮವರೇ, ನೀನು ನಮ್ಮವನೇ. ಬಟ್ ಎಲ್ಲ ಒಳ್ಳೆಯದು. ಬಟ್ ಏನಂದರೆ ಯಶ್ ಯಾಕೆ ಬರಲ್ಲ ಅಂತಾರೆ. ಯಶ್ ಬಂದರೆ ಈಗ ನೀನೇ ನೋಡು, ಎಷ್ಟು ಮಗು ಆಯಿತು ನೀನು ಕಂಡಂಗೆ, ಆಮೇಲೆ ಮಾಡಿ ಇಂಪ್ರೂವ್ ಆಯ್ತಾ ಬಂದೆ. ನಮಗೆ ಖುಷಿ. ಹೆಂಗೆ ಗೊತ್ತಾ, ಇವಾಗ ನೀನೆಲ್ಲ ಕೆಟ್ಟಿದೆಯಾ ಅಂದಾಗ ನಮಗೆ ಬೇಜಾರು, ನೀನು ಸ್ಟೆಪ್ ಚೆನ್ನಾಗಿದೆಯಾ. ಆಮೇಲೆ ಶಿವಣ್ಣನ ಇಂಟರ್ವ್ಯೂ ಮಾಡ್ತಿದ್ಯಾ ನೋಡಿದ್ದೀನಿ, ದೊಡ್ಡವ್ರನ್ನೆಲ್ಲ ಇಂಟರ್ವ್ಯೂ ಮಾಡೋದು ನಾನು ನೋಡಿದ್ದೀನಿ. ನನಗೆ ಖುಷಿ ಆಗುತ್ತೆ. ನಮ್ಮ ಪ್ರವೀಣ ಬರ್ತಿದ್ದ ನೋಡಿ, ಇವಾಗ ಅವನೆಷ್ಟು ಬುದ್ಧಿವಂತ ಅಂತ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆಮೇಲೆ ಈಗ ಹೇಳಿದೆ, ನಮ್ಮ ಪೃಥ್ವಿಯವರು ಹೇಳಿದ್ರು ಈ ಥರ ನಮ್ಮದೊಂದು ಸಿನಿಮಾ, ಅದೆಲ್ಲ ಕೇಳ್ಬೇಕಾದ್ರೆ ನನಗೆ ಹೆಮ್ಮೆ ಅನಿಸುತ್ತೆ, ನಮ್ಮ ಪ್ರವೀಣ ನಮ್ಮ ಎದುರುಗಡೆ ಅನ್ನೋದು. ಅದೇ ಥರ ಯಶನ್ನು ನೋಡಿದಾಗಲೂ ನಮಗೆಲ್ಲ ಇನ್ನು ನಿನಗೆ ನನಗೆಲ್ಲ ಒಂಥರ ಅವನಲ್ಲಿರೋ ಸ್ಟ್ರೆಂತ್ ಗೊತ್ತಲ್ಲ ನಮಗೆ. ಹಂಗಾಗಿ ಆಮೇಲೆ ಇದನ್ನು ನೀನು ಯಾರು ಮಾಡೋಕ್ಕೆ ಹೇಳಿದ್ದು ಅಂತ ಕೇಳ್ತಾನೆ. ನಿಂಗೆ ಬೇಕಿತ್ತ ಇದು, ನಾನು ಬರಬೇಕು, ನಾನು ಬಿಡ್ತಾರ ನಿನಗೆ ನನ್ನ ಆಡಿಯನ್ಸು ಬೇಕಾ ಅಂತಾನೆ. ನಾನೇನು ಹೇಳೋದು ಅಂದರೆ, ಹಂಗೆ ಅಂದರೆ ಎಷ್ಟು ದಿವಸ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾಕೆ ಬಂದಿದ್ದೀವಿ ಅಂತ, ಸ್ವಲ್ಪ ದಿವಸ ಆದಮೇಲೆ. ಆಮೇಲೆ ಜನ ಒಳ್ಳೇದು ಕೆಟ್ಟದ್ದು ಎರಡು ಅವರೇ ಕೊಡಬೇಕು. ಅಣ್ಣವ್ರು ಹೇಳ್ದಂಗೆ ನಮ್ಮದೇನು ಇಲ್ಲ. ಈಗ ನೀನು ಮಾಡಿದ ಸಿನಿಮಾ ಎಲ್ಲ ನೋಡ್ಬಿಡ್ತಾರೆ ಅಂತ ಅಲ್ಲ, ಎಲ್ಲ ಸಿನಿಮಾ ಓಡಲ್ಲ. ಹಂಗಂತ ಓಡದೇ ಇರೋ ಸಿನಿಮಾನು ಎಷ್ಟೋ ಸರಿ ಚೆನ್ನಾಗಾಗಿದೆ. ಪ್ರಯತ್ನ ಅಂತೂ ಬಿಡಬಾರ್ದಲ್ಲ, ಆ ಥರದಲ್ಲಿ ಬಂದಿರೋದು ಬಿಟ್ಟರೆ
ಯಾವತ್ತಿಂದ ಇತ್ತು, ಇವತ್ತು ನಾವು ಹುಡ್ತಾಗಿಂದ ಐತೆ ಕಣ, ಅವಕಾಶ ಇರಲಿಲ್ಲ. ಏನು ಮಾಡ್ತೀಯ, ಅವಕಾಶ ಈಗ ನಿಮ್ಮ ಅಣ್ಣ ದುಡ್ದಿದ್ದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಅಂದರೆ ನಾನು ಹೇಳೋದು, ಒಂದು ಗ್ರಾಮೀಣ ಹಾಸನ ಪ್ರಾಂತ್ಯ, ಗ್ರಾಮೀಣದಲ್ಲಿ ಹುಡ್ತೀರಾ. ಸೊ ನಿಮ್ಮ ಬಾಲ್ಯ ಮತ್ತು ನಿಮ್ಮ ಅಂದರೆ ಅಪ್ಪಾಜಿ ಸಿಕ್ಕಿದ ಮೇಲೆ ಅಥವಾ ಮಕ್ಕಳೆಲ್ಲ ಆದಮೇಲೆ ಅಥವಾ ಅವ್ರು ಬೆಳೆದ ಮೇಲೆ, ಸೊ ಎಲ್ಲೋ ಒಂದು ಕಡೆ ಯಾವಾಗ್ಲೂ ಆ ಸಿನಿಮೋತ್ಸಾಹ ಅನ್ನೋದು ಯಾವಾಗಲೂ ಇರೋದು. ಅಂದರೆ ಮನೆಗೆ ಬಂದಾಗ ಸಾಮಾನ್ಯ ನೀವು ಮಾತಾಡ್ತೀರಾ, ಸಿನಿಮಾಗಳ ಬಗ್ಗೆ ತುಂಬ ಮಾತಾಡ್ತೀರಾ, ನೀವು ತುಂಬ ನೋಡಿದ್ದೀರಾ. ಸೊ ಆ ಒಂದು ವಿಚಾರಕ್ಕೆ ಸೊ ಆಸೆ ಇತ್ತು, ಹೌದು. ಬಟ್ ಅಣ್ಣವ್ರ ವಿಷಯ ತುಂಬ ಮಾತಾಡ್ತೀರಾ ಯಾವಾಗ್ಲೂ. ಸೊ ಮಗನೇ ಮನೇಲಿದ್ದು ಇಷ್ಟೆಲ್ಲ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪೋಷಕರಾಗಿ ನಾವು ಏನೋ ಮಾಡಬೇಕು ಅನ್ನೋ ಉತ್ಸಾಹನ ಯಾವ ಥರ ಇದು? ಅಂದರೆ ನನಗೇನಂದರೆ, ಅವನು ಸಣ್ಣದು ಪುಟ್ಟದ್ದು ಈಗ ಮತ್ತೆ ಬಂದು ಮಾಡೋಕ್ಕಾಗಲ್ಲ, ಮಾಡಬಾರ್ದು ಅಂತಲ್ಲ. ಅವನಿಗೆ ಸಪೋರ್ಟು ಅಂದರೆ ಅವನೊಬ್ಬನೇ ಈಗ ಅಲ್ಲೂ ಮಾಡಿ ಇಲ್ಲೂ ಮಾಡೋದು ಅವ್ನ ಅಭ್ಯಾಸ ಅಲ್ಲ, ನಮ್ಮದು ಅಲ್ಲ. ನಾವು ಯಾವಾಗಲೂ ಬರ್ಬೋದಿತ್ತು ಅವ್ನು ಯಾವಾಗಿಂದನೂ ದುಡಿಯಂಗಾದ. ಆ ಇನ್ವಾಲ್ವ್ಮೆಂಟ್ ನಂದು ಇರಬೇಕಲ್ಲಿ ಕರೆಕ್ಟಾಗಿ. ಅದು ಅವನಿಂದನೇ ಕಲ್ತಿರೋದು ನಾವೆಲ್ಲ. ಅವ್ನು ಸುತ್ತ ಅವ್ನು ನಮಗೆ ಗೊತ್ತಲ್ಲ ನಿಮಗೆ. ಆ ಥರದಲ್ಲಿ ನಾನೇ ಕರೆಕ್ಟಾಗಿ ಈಗ ಟೋಟಲು ಒಂದು 6-7 ವರ್ಷ ಬ್ಯುಸಿ ಆದೆ. ಈಗ ಏನಂದರೆ ತೋಟದ ಕೆಲಸ ಒಂದು ಹಂತಕ್ಕೆ ಮುಗೀತು. ಬಟ್ ನಾನು ಇನ್ನೂ ಒಂದು 2 ಇಯರ್ಸ್ ಬೇಡ ಅಂತ ಅಂದ್ಕೊಂಡಿದ್ದೆ. ಇದು ಕತೆ ಚೆನ್ನಾಗಿತ್ತಲ್ಲ ಕೇಳಿದಾಗ, ಸುಮ್ಮನೆ ಮಧ್ಯ ಒಂದು ಅನ್ನಿಸ್ದಾಗ ಬೇಡ ತಡಿ, ಈ ವರ್ಷ ಬೇಡ ಮುಂದಿನ ವರ್ಷ ಮಾಡೋಣ ಅಂತಲೇ ಸುಮಾರು ವರ್ಷ ಆಗೋಯ್ತು. ಬಟ್ ಆಮೇಲೆ ಒಂದು ಸರಿ ಅನ್ನಿಸ್ತು, ಹಿಂಗೆಲ್ಲ ಶುರು ಮಾಡಿ ಅದು ಥಿಯೇಟ್ರಿಗೆ ಬರೋದಕ್ಕೆ ಒಂದು 2 ಇಯರ್ಸ್ ಆಗುತ್ತೆ. ಈ ಕೆಲಸದ ಮಧ್ಯೆ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಒಂದು ದಿವಸ ರಾಜುಗೆ ಫೋನ್ ಮಾಡಿದೆ. ಎಲ್ಲಿದೆಯಪ್ಪ ಅಂದೆ. ಯಾವ್ದಾದ್ರು ಕತೆ ಇದ್ದರೆ ತಗೊಂಬ ಹೇಳಿವಂತೆ ಅಂತ. ಹಂಗೆ ಒಂದು 2-3 ಹೇಳಿದ್ರು. ಇದು ಓಕೆ ಆಯಿತು. ಇದು ಓಕೆ ಆದಮೇಲೆ ನಾನು ಅವ್ರಿಗೇನು ಇಮಿಡಿಯೇಟ್ ಹೇಳಲಿಲ್ಲ. ಫಸ್ಟು ನಾನು ಹೇಳಿದೆ, ಈ ಕತೆ ಚೆನ್ನಾಗಿದೆ, ಇದನ್ನು ಮಾಡೋಣ, ನೀವು ಎಷ್ಟು ಟೈಮ್ ಬೇಕು ಅಂದೆ. ಅಮ್ಮ ಹೇಳ್ತೀನಿ ಅಂದ್ಬಿಟ್ಟು ಅವ್ರು ಆಮೇಲೆ ಫೋನ್ ಮಾಡಿ ಹೇಳಿದರು. ಅಮ್ಮ ಅಂದರೆ ಫಸ್ಟು ಮೆಂಬರ್ಶಿಪ್ ಆದ್ವಿ ನಾವು ಯಾವತ್ತು ಅದಕ್ಕೆ ಸಿನಿಮಾ ರಂಗ ಇದಕ್ಕೆ ಫಸ್ಟ್ ಹೋಗಿ ಅದೇನೋ ಚೇಂಬರಿಗೆ ಮೆಂಬರ್ಶಿಪ್ ಆದ್ವಿ. ಅದಾದಮೇಲೆ ಇನ್ನೂ ಏನೋ ಸ್ಟೆಪ್ ಏನೇನೋ ಬರುತ್ತಲ್ಲ. ನಾನು ಹೇಳಿದೆ ಅದೆಲ್ಲ ಫಸ್ಟ್ ಮುಗಿಸ್ಕೊಳ್ಳಪ್ಪ, ಆಮೇಲೆ GST ತೊಗೋಬೇಕು, ನಂದು ಕಂಪ್ನಿ GST ಬೇಕು, ಆಮೇಲೆ ನಂದು ಆಫೀಸ್ ಬೇಕು, ಇದನ್ನೆಲ್ಲ ರೆಡಿ ಮಾಡ್ತಾ ಅಷ್ಟೊತ್ತಿಗೆ ಇವ್ರ ಕತೆ ರೆಡಿ ಮಾಡಿಕೊಂಡ್ರು. ನಂದು JP ನಗರಲ್ಲಿ ಕೊಡಿಸಿರೋದು ಒಂದು ಅಪಾರ್ಟ್ಮೆಂಟ್ ಇತ್ತು. ಅಂದರೆ ಸುಮ್ಮನೆ ಬೇಕು ಅಂದೇ ಕೊಡಿಸ್ತಾ. ಅದನ್ನು ನನಗೆ ಅವಾಗಿಂದನೇ ಯಶ್ಗೆ ಸಿನಿಮಾ ಏನಾದರೂ ಮಾಡಿದ್ರೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೆ. ಅವನು ಎಲ್ಲೆಲ್ಲಿ ಕೈಗೆ ಸಿಗ್ತಾನೆ, ಬಾಂಬೆಗೆ ಹೊಟ್ಟೋದ್ನಲ್ಲ. ಅದನ್ನು ನಾವು ಸಿನಿಮಾ ಆಫೀಸ್ ಮಾಡಿ ಅಷ್ಟೊತ್ತಿಗೆ ಅವ್ರು ಕತೆ ರೆಡಿ ಮಾಡ್ಕೊಂಬಂದು ಎಲ್ಲ ಮಾಡೋಷ್ಟರಲ್ಲಿ ಆಮೇಲೆ ಕ್ಯಾಮ್ರಾ ವರ್ಕು ಅವರೆಲ್ಲ ಹುಡಿಕೊಂಡು ಆಮೇಲೆ ಏನೇನೋ ತರಿಸಿದ್ರು, ಎಕ್ವಿಪ್ಮೆಂಟ್ಸ್ ಎಲ್ಲ ಬೇರೆ ಬೇರೆ ಕಡೆಯಿಂದ ತರಿಸಿದ್ರು. ಅದು ನನಗೆ ನೆನಪಿಲ್ಲ, ಹೇಳ್ತೀನಿ. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಶೂಟಿಂಗ್ ಹೋಗೋ ಅಷ್ಟರಲ್ಲಿ ರೆಡಿ ಇತ್ತು. ಈ ಹೆಂಗೆ ಅಂದರೆ ಒಂದು ಸಣ್ಣದಾಗಿ ಒಂದು ಸ್ಕ್ರಿಪ್ಟಿಗೆ ಕೂರುವಾಗ ಒಂದು ಪೂಜೆ ಮಾಡಿಸ್ಕೊಂಡ್ರು ನನ್ನ ಹತ್ರ. ಅದಾದಮೇಲೆ ರೆಡಿ ಮಾಡಿಕೊಂಡ್ರು. ಆಮೇಲೆ ಇವರೆಲ್ಲ ಸೇರಿ ಒಂದು ಮುಹೂರ್ತ ಮಾಡ್ಕೊಂಡಿರೋದು. ಅಂದರೆ ಕ್ಯಾಮ್ರಾ ಬರೋಕ್ಕೆ ಬಿಟ್ಟಿಲ್ಲ ಅವಾಗ, ಗೊತ್ತಾಗ್ಬಿಡುತ್ತೆ ಅಂತ. ಆಮೇಲೆ ಪ್ರೊಡ್ಯೂಸರ್ ತೋರಿಸ್ಬೇಕಾಗುತ್ತೆ ಅಂತ. ಏನು ಕ್ಯಾಮ್ರಾ ಏನು ಮಾಡಿದ್ರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಪಬ್ಲಿಸಿಟಿ ಬೇಡ ಅಂತ ಹೇಳಿದ್ದೆ. ಬೇಡ ಅಂದರೆ ತುಂಬ ಸೀಕ್ರೆಟ್ ಬಿಡು, ಅದೇನು ಬೇಡ ಅಂದ ತಕ್ಷಣಕ್ಕೆ ಎಲ್ಲ ಒಂದು ಕಡೆ ಗೊತ್ತಾಗ್ಬಿಟ್ಟಿದ್ರೆ. ಈಗ ನಿನಗೆ ಹೇಳ್ತೀನಿ ಅನ್ಕೋ, ನಿನಗೂ ಎಲ್ಲ ಒಂದು ಕಡೆ ಯಾರೋ ಸಿನಿಮಾ ಮಾಡ್ತೀವಿ ಎಷ್ಟೋ ಸರಿ ಸೆಟ್ಟಲ್ಲಿ ಮಾತಾಡಿದಾರಂತೆ. ತುಂಬ ಚೆನ್ನಾಗಿ ಶೂಟಿಂಗ್ ನಡೀತಾ ಇದೆ, ಯಾರೋ ಚೆನ್ನಾಗಿದೆಯಂತೆ ಕತೆ, ಇವ್ರು ಹೋಗೋ ಕಡೆನೂ ಮಾತಾಡೋರಿ. ಸುಮಾರು ನಮ್ಮ ಕ್ಯಾಮ್ರಾ ವರ್ಕ್ ಮಾಡೋರ ಹತ್ರನೂ ಹೇಳೋರಿ, ಒಂದು ಸರಿ ಆ ಡೈರೆಕ್ಟ್ರ್ ಮೀಟಿಂಗ್ ಮಾಡಿಸ್ರಿ, ಅದು ಯಾರ್ರೀ ಪ್ರೊಡ್ಯೂಸರ್ ಅಂತೆಲ್ಲ ಮಾತಾಡ್ಕೊಂಡಿದ್ದಾರೆ. ಬಟ್ ಅದನ್ನ ಹಂಗೆ ಅವಾಯ್ಡ್ ಮಾಡ್ತಾ ಬಂದ್ವಿ. ಹಂಗೆ ಮಾಡಿ ಏನೋ ಮಾಡಿ ಈ ಮಟ್ಟಕ್ಕೆ ಒಂದು ಸಿನಿಮಾ ತಂದು ನಿಲ್ಲಿಸಿದ್ದೀವಿ. ನೀನು ಬಂದು ಕೂತಿದ್ದೀಯ ಅಷ್ಟೇ. ಪೃಥ್ವಿ, ಸಾಲು ಸಿನಿಮಾಗಳು ಅಂದರೆ ಒಂದಕ್ಕಿಂತ ಒಂದು ವೆರೈಟಿ. ಅಂದರೆ ನಿಮ್ಮ ವೃತ್ತಿಯಲ್ಲೇ ಪ್ರತಿಯೊಂದು ಹಂತ, ಮೊನ್ನೆ ಒಂದು ನಿಮ್ಮದೇ ಒಂದು ಡೈರೆಕ್ಷನಲ್ಲೂ ಅನೌನ್ಸ್ ಮಾಡಿದ್ರಿ ಕೂಡ. ಸೊ ಕೊತ್ತಲವಾಡಿ ನೋಡಿದಾಗ ನಿಜವಾದ ಒಂದು ಇದು ಬೇಕಿತ್ತು ಇವರಿಗೆ, ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರೇನೋ ಇದಕ್ಕೇ ಅನ್ನೋ ಒಂದು ಜ್ವಾಲೆ ಕಾಣಿಸ್ತಾ ಇದೆ. ಅದು ಪೋಸ್ಟಲ್ಲೂ ಇದೆ ನೋಡಿ. ಅಂದರೆ ನಾನು ಇದನ್ನು ಹೇಳಿದೆ ರಾಜುಗೆ ಫಸ್ಟು ನಾನು ಮಾತಾಡಿದಾಗ, ರಾಜು ಇದನ್ನು ನೋಡಿದ ತಕ್ಷಣ ನಂಗೆ ಅನ್ನಿಸ್ತಾ ಇದೆ ಈ ಸಲ ಪಕ್ಕ ಅಂತ. ರಾಜುಗೂ ಕೂಡ ನಾನು ಲಾಸ್ಟ್ ಸಿನಿಮಾ ಮಾಡಿದಾಗ, ರಾಜು ಇದು ನಿಮ್ದು ಇದಲ್ಲ, ಇದು ಬೇರೆ ಏನೋ ಇದೆ ನಿಮ್ಮಲ್ಲಿ. ಯಾಕೆಂದರೆ ರಾಜು ನಾನು ತುಂಬ ವರ್ಷದಿಂದ ನೋಡಿದ್ದೀನಿ, ಬೇರೆ ಇದೆ ರಾಜು ನಿಮ್ಮಲ್ಲಿ, ಯಾಕೆ ಈ ಥರದ್ದು ಅಂತ. ಇಲ್ಲ, ಇದು ಮೊದಲನೇ ಅವಕಾಶ, ಹಂಗಾಗಿ ಮಾಡ್ತಾಯಿದ್ದೀವಿ, ನೋಡಬೇಕು, ಗೊತ್ತಿಲ್ಲ ಸಿನಿಮಾ ಅಂದಮೇಲೆ ಅಂತ ಹೇಳಿ. ಸೊ ಪೃಥ್ವಿ, ಓವರ್ ಟು ಯು. ಈ ಒಂದು ಕೊತ್ತಲವಾಡಿ ಈ ಜರ್ನಿ ಅದು ಇಷ್ಟು ಬ್ಯೂಟಿಫುಲ್ ಆಗುತ್ತೆ ಅಂತ ಅಂದರೆ ಅಮ್ಮ ಅಂದರೆ ಇವು ಪ್ರೊಡಕ್ಷನ್ ಹೌಸ್ ಬಂದಮೇಲೆ ತುಂಬ ದೊಡ್ಡದಾಗಿ ಎಲಿವೇಟ್ ಆಗಿದೆ ಪಿಕ್ಚರ್. ನನಗಾಗಲಿ ದೇಶಪಾಂಡೆ ಸರ್ ಎಲ್ಲರಿಗೂ ಗೊತ್ತಾಗಿದ್ದು ಅಮ್ಮ ಪ್ರೊಡ್ಯೂಸರ್ ಅನ್ನೋದು ಇತ್ತೀಚೆಗೆ, ಅಂದರೆ ಪ್ರಮೋಷನ್ ಶುರು ಮಾಡಬೇಕಾಗದೆ ಓಕೆ, ಅಲ್ಲಿವರೆಗೂ ಅದೊಂದು ಟಾಪ್ ಸೀಕ್ರೆಟ್ ಆಗಿತ್ತು. ಅದು ಗೊತ್ತೇ ಇಲ್ಲ. ನಾನು ನಿಮ್ಮ ಅಂಕಲ್ಲು, ಅದೇ ಅರುಣ್ ಕುಮಾರ್ ಅಂಕಲ್ಲು ಡೈರೆಕ್ಟ್ರು, 3 ಜನ. ಇನ್ನು ಕ್ಯಾಮ್ರಾಮನ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಎಡಿಟ್ರಿಗೂ ಗೊತ್ತಿಲ್ಲ, ಒಬ್ರಿಗೂ ಗೊತ್ತಿಲ್ಲ, ಕತೆ ಆಡಬಾರ್ದವ್ರಿಗೂ ಗೊತ್ತಿಲ್ಲ. ಪ್ರಾಯಶಃ ಅದು ಎಲ್ಲೂ ಆಗಿರಲ್ಲ ಅನ್ಕೋತೀನಿ ಈ ಥರ. ಚಾನ್ಸೇ ಇಲ್ಲ ಯಪ್ಪ. ಟಾಪ್ ಸೀಕ್ರೆಟ್ ಅದಕ್ಕೆ ಇಷ್ಟು ದೊಡ್ಡದಾಗಿ ಬ್ಲಾಸ್ಟ್ ಆಗಿದೆ. ಬಟ್ ಅದು ಒಂದು ರೀತಿಲಿ ಅದು ತೀರಾ ಒಂದು
ನಮಗೆ ಶೂಟ್ ಟೈಮಲ್ಲೇ ಅದು ಕತೆ ಹೇಳಿದಾಗಲೂ ಒಂದು ಪಾಸಿಟಿವ್ ವೈಬ್ ನನಗೆ. ರಾಜು ಅವರು ಈ ಕತೆ ಹೇಳಿದಾಗ, ಇದಕ್ಕಿಂತ ಮೊದಲು ಬೇರೆ ಕತೆ ಹೇಳಿದರು, ಬಟ್ ಈ ಕತೆ ಹೇಳಿದಾಗ ನನಗೆ ಸಡನ್ನಾಗಿ ಅಂದರೆ ಸರ್ ಮಾಡ್ಬೋಣ, ಇದು ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ದು. ಆಮೇಲೆ ಶೂಟ್ ಸ್ಟಾರ್ಟ್ ಆದಾಗ ಒಂದಷ್ಟು ಫ್ರೇಮ್ಸ್ಗಳು ನೋಡಿದಾಗ, ಆ್ಯಂಡ್ ನನಗೆ ಆ್ಯಕ್ಷನ್ ಅಂದರೆ ತುಂಬ ಇಷ್ಟ. ಸೊ ಆ ಆ್ಯಕ್ಷನಲ್ಲಿ ಅವರು ತೋರಿಸಿರುವಂಥ ರೀತಿ, ಅಲ್ಲಿ ಆಗಿರುವಂಥ ಸನ್ನಿವೇಶಗಳು ಅದೆಲ್ಲ ಆದಾಗ ನನಗೆ ಏನೋ ಒಂದು ಇದೆ ಈ ಸಿನಿಮಾದಲ್ಲಿ, ಏನೋ ಒಂದು ಚೆನ್ನಾಗಿ ಹೋಗ್ತಾ ಇದೆಯಲ್ಲ ಅಂತ ಅನಿಸ್ತು. ಆಮೇಲೆ ಅಮ್ಮ ಅವರು ಇದ್ರ ಪ್ರೊಡ್ಯೂಸರ್ ಅಂತ ಗೊತ್ತಾದಾಗ ಅದೊಂದು ಬೇರೆ ಅದು ಇದು ಅಂದರೆ ಯಾವಾಗಲೂ ಇವರು ಪ್ರೊಡಕ್ಷನ್ ಹೌಸ್ ಯಾರು ಪ್ರೊಡಕ್ಷನ್ ಹೌಸ್ ಗೊತ್ತಿಲ್ಲ. ಪ್ರೊಡಕ್ಷನ್ ಹೌಸ್ ಅವ್ರು ಹಂಗಂದ್ರು, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗಂದ್ರು ಅಂತ ಹೊಸ ವರ್ಡ್, ಹೊಸ ಪ್ರೊಡಕ್ಷನ್ ಹೌಸ್ ಹೊಸ ವರ್ಡ್ ಅಲ್ಲ, ಬಟ್ ಪ್ರೊಡ್ಯೂಸರ್ ಅಂತ ಇರ್ತಾರಲ್ಲ, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗಂದ್ರು. ನಾನಿದು ಯಾರು ಪ್ರೊಡಕ್ಷನ್ ಹೌಸು, ನನಗೊಂದಷ್ಟು ವಿಚಾರದಲ್ಲಿ ಒಂದಷ್ಟು ಹೆಲ್ಪ್ ಬೇಕಿತ್ತು. ಅಲ್ಲೂ ಅಷ್ಟೇ ಪ್ರೊಡಕ್ಷನ್ ಹೌಸ್ ಅವರು ಫೋನ್ ಮಾಡಿದ್ದಾರೆ, ಸರ್ ಎಲ್ಲ ಆಗುತ್ತೆ, ಎಲ್ಲ ಮನೆಗೆ ಬಂದುಬಿಡ್ತು ಎಲ್ಲನೂ. ನನಗೆ ಇದು ಯಾರು ಪ್ರೊಡಕ್ಷನ್ ಹೌಸ್ಗಳು ಹಿಂಗೆಲ್ಲ ಇದೆ ಅಂತ ಅನ್ನಿಸ್ತಾಯಿತ್ತು. ಆ್ಯಂಡ್ ಲಾಸ್ಟಿಗೆ ಇನ್ನೇನು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ರಾಜು ಸರ್ ಅವರು ಹೋಗೋಣ ಸರ್, ಅಲ್ಲಿವರೆಗೂ ನೆಲಮಂಗ್ಲ ಅಂತಿದ್ರು ಅವರು, ನೆಲಮಂಗ್ಲ ಹತ್ರ ಅಂತ ಅಂತಿದ್ರು. ಆಯಿತು, ನಾನು ನೆಲಮಂಗ್ಲ ಅಂತಲೇ ಕಾರ್ ಹತ್ತಿದೆ, ನನ್ನ ಕಾರಲ್ಲೇ ಹೋಗಿದ್ದು. ಸರ್ ಲೆಫ್ಟ್ ತೊಗೊಳ್ಳಿ, ಎಲ್ಲಿ ಸರ್ ಮನೆ ಕರ್ಕೊಂಡು ಹೋಗ್ತಿದ್ದಾರೆ, ನನಗೆ ಮಂಗ್ಳೂರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಸುಮ್ಮನೆ ಹಾಸನ ಕಡೆ ಹೋಗಿ ಲಾಸ್ಟಿಗೆ ಅಮ್ಮ ಅವ್ರ ಫಾರ್ಮ್ ಹೌಸ್ ಗೇಟ್ ಪಕ್ಕ ನಿಂತಾಗ ಗೂಗ್ಲಿ ಹಾಡೇ ನನ್ನ ಇದರಲ್ಲಿ ಪ್ಲೇ ಆಗ್ತಾಯಿತ್ತು, ಕೇಳ್ತಾ ಇದ್ದೆ. ಆಮೇಲೆ ಓಪನ್ ಮಾಡ್ತೀನಿ, ಅದು ಹಾಡು ಕೇಳ್ತಾನೆ ಇವ್ರ ಮನೆಗೆ ಹೋಗಿದ್ದೆ. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲ. ನಾನು ಗೇಟಲ್ಲಿ ನೋಡಿಬಿಟ್ಟು ಇದು ಯಾರೋ ದೊಡ್ಡ ಪೊಲಿಟಿಷನು, ಇವು ಎಲ್ಲಿ ಕರ್ಕೊಂಡು ಹೋಗ್ತದೆ, ನಂಗೆ ಒಡೆಯ ಕರ್ಕೊಂಡು ಹೋಗ್ತಾರೆ ಅಂದರೆ ಹಂಗೆ ಇತ್ತು. ಇವರು ಹೇಳೋದು ಇಲ್ಲ, ಸರ್ ಬನ್ನಿ ಸರ್ ನಿಮಗಿದೆ ಸರ್ ಬನ್ನಿ ಸರ್ ಅಂತ ನಮ್ಮ ಡೈರೆಕ್ಟ್ರು ಅಲ್ಲಿವರೆಗೂ ಹೇಳಲಿಲ್ಲ. ಅದು ಎಂಥ ಟಾಪ್. ನನಗೂ ಅವರು ತುಂಬ ಪರಿಚಯ, ತುಂಬ ವರ್ಷದಿಂದ. ಒಂದು ಚಿಕ್ಕ ಹಿಂಟ್ ಕೂಡ ಕೊಟ್ಟಿಲ್ಲ. ಆಮೇಲೆ ಒಳಗೆ ಹೋದಾಗ ಅಮ್ಮ ಆ್ಯಕ್ಚುಲಿ ಸ್ಟೆಪ್ಸ್ ಹತ್ತಿ ನಿಂತಿದ್ರು. ಸ್ಟೆಪ್ಸ್ ಹತ್ತಿ ನಿಂತಿದ್ರು. ಬನ್ರಿ ಪೃಥ್ವಿ ಅಂತ. ನಾನು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಲ್ಲ, ನಾನು ಶಾಕ್. ಒಂದು ಸರಿ ನಿಂತುಬಿಟ್ಟೆ, ಏನಾಗ್ತಿದೆ ನನ್ನ ಲೈಫಲ್ಲಿ, ಏನಿದೆಲ್ಲ ನಮ್ಮ ದಿಯಾದಲ್ಲಿದೆ, ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್ ಅಂತ, ಹಂಗೆ ಇದು ಏನಿದು ಅಂತ. ಆಮೇಲೆ ಹೋಗಿ ಮಾತಾಡಿದೆ ತುಂಬ ಎಲ್ಲ. ಆವತ್ತು ಆಶೀರ್ವಾದನೂ ಮಾಡಿದ್ರು, ನನ್ನ ಮಗನ ಥರನೇ ಬೆಳೆಯಪ್ಪ ನೀನು ಅಂತ. ಯಾರು ಹಂಗೆ ಮಾಡ್ತಾರೆ ಅಂದರೆ ಎಲ್ಲರಿಗೂ ಒಂದು ಆಸರೆ ಆಗಬೇಕು ನನ್ನ ಪ್ರೊಡಕ್ಷನ್ ಹೌಸ್ ಅಂತ ಅವ್ರು ಸ್ಟಾರ್ಟ್ ಮಾಡಿರೋಂಥ ವಿಷನ್ ಎಲ್ಲ ಆಗಿ ವಾಪಸ್ ಬರುವಾಗ ಅಲ್ಲೇ ನಿಂತಿತ್ತು ಬೈಕು ಯಶ್ ಸರ್ದು. ಅದನ್ನೇ ಈ ಸಿನಿಮಾದಲ್ಲಿ ಯೂಸ್ ಮಾಡಿದ್ವಿ ಕೂಡ. ಆ ಬೈಕಲ್ಲಿ ಒಂದಷ್ಟು ನನಗೆ ಬೈಕಲ್ಲಿ ಇವರಿಬ್ರು ಕೂತಿರೋದು ಅದು ಗೊತ್ತಿಲ್ಲ, ಅದನ್ನ ತಗೊಬಂದಿರೋದು ಗೊತ್ತಿಲ್ಲ, ಎಲ್ಲಿಂದ ಅಂದರೆ ಒಂದು ಹಳೆ ಬೈಕ್ ಬೇಕು ಅಂದ್ರಲ್ಲ, ಆ ಮೆಮೊರಿಗಾರ ಇದನ್ನ ಯೂಸ್ ಮಾಡೋಣ, ಲೈಫ್ ಲಾಂಗ್ ಇರುತ್ತೆ ಅಂದ್ಬಿಟ್ಟು ಆ ಬೈಕ್ ಕೊಡ್ಸಿದ್ವಿ. ಅಲ್ಲಿಂದ ತಗೋಗೋಗಿ ಏನು ಕೆಲಸ ಮಾಡಿದ್ವಿ ಗೊತ್ತಾ, ಆ ರೋಡ್ ಇದೆಯಲ್ಲ, ಆ ರೋಡ್ವರೆಗೂ ಯಾರ ಕೈಲ್ಲ ಡ್ಯಾಡಿ ಅಪ್ಪಾಜಿ ಬಂದರೆ ಗೊತ್ತಾಗ್ಬಿಡುತ್ತಲ್ಲ ಇವ್ರು ಎಷ್ಟು ಡ್ಯಾಡಿ ಅಂತ. ಯಾರೋ ಹುಡುಗರ ಕೈಲಿ ನೋಡಪ್ಪ, ಅಲ್ಲೊಬ್ರು ಬರ್ತಾರೆ, ಅವ್ರಿಗೆ ಬೈಕ್ ಕೊಟ್ಬಿಟ್ಟು ನೀನು ಕಳಿಸ್ಬಿಟ್ಟು ಬಂದೆ. ರಾಜು ಫೋನ್ ಮಾಡಿದ್ರು, ಆ ಹುಡುಗ ಬರ್ತಾ ಎಲ್ಲ ಒಂಚೂರು ಪೆಟ್ರೋಲ್ ಏನೋ ಆಯಿತು ಅಂತ ಮತ್ತೆ ರೆಡಿ ಮಾಡಿಸ್ಕೆ ಮತ್ತೆ ತಂದು ಶೂಟಿಂಗ್ ತಗೋಗಿರೋದು. ಶೂಟಿಂಗ್ ಮುಗಿದ್ಮೇಲೆ ತಗೊಂಡೋಗಿ ಹಾಸನ ಇಟ್ಕೊಂಡಿದ್ದು. ಆದರೆ ಅದೇ ಬೇಕು ಅಂತ, ಅಲ್ಲೇ ಎಲ್ಲಾದರೂ ಒಂದು ಹಳೆ ಬೈಕ್ ತಗೋಬೋದಿತ್ತು. ಇರಲಿ ನಮಗೊಂದು ಮೆಮೊರಿ ಇರುತ್ತೆ. ಆ ಬೈಕು ಒಂಥರ ಅವನು ಫಸ್ಟು 19,000ಕ್ಕೆ ದುಡ್ಡು ತಗೊಂಡಿದ್ದ. ಒಂದು ದಿವಸ ತೋಟಕ್ಕೆ ಬಂದಿದ್ದ, ಸುಮ್ಮನೆ ಎಲ್ಲ ಓಡಾಡ್ಕೊ ಬರ್ಬೇಕಾದ್ರೆ, ಡ್ಯಾಡಿ ಏನು ಡ್ಯಾಡಿ ನನ್ನ ಬೈಕ್ ಹಿಂಗೆ ನಿಲ್ಸಿದ್ದೀರಾ, ರೆಡಿ ಮಾಡಿಸಿ ಅಂದ. ಸರಿ ಅಂದ್ಬಿಟ್ಟು ನಮ್ಗೆ ಏನೇ ಆದರೂ ನಮ್ಮ ಮನೇಲಿ ಕೆಲಸದ ಹುಡುಗರು ಎಲ್ಲ ಹೊತ್ಕೋಗಿ ಹಾಸನ, ಇವ್ರ ಅದೃಷ್ಟ ಚೆನ್ನಾಗೈತೆ, ಅದು ಎಲ್ಲೋ ಬಿದ್ದಿತ್ತು, ಅದು ಸಿಗ್ತಿರ್ಲಿಲ್ಲ. ನಾವು ಇವನೊಬ್ಬ ಕೇಳ್ತಾನೆ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಅವ್ರ ಡ್ಯಾಡಿಗೆ ಅವ್ನು ಏನಾರು ಕೇಳಬಾರ್ದು, ಏನು ಕೇಳಲ್ಲ ಬಿಡಿ. ಅದು ಕೇಳಿದ್ಕೆ ಆ ಕೆಲಸದ ಹುಡುಗರನ್ನೆಲ್ಲ ಕರ್ಕೊಂಡು, ಆ ನಲ್ಲಿ ಹುಡುಗರೆಲ್ಲ ಹೋಗಿ ಅಲ್ಲೆಲ್ಲ ರೆಡಿ ಮಾಡಿಸ್ಕೊಂಡು ಏನೋ ಗಿರಿಯನ್ನೇ ತಿನ್ಕೊಬರಕ್ಕೆ ಹೋಯ್ತಾರೆ. ಅವಾಗ ಹುಡುಗರು ಎಲ್ಲ ಬಂದು ಕ್ಲೀನಾಗಿ ಓಡ್ಸೋದು ಕಲ್ತ್ಕೊಂಡು ರೆಡಿ ಇತ್ತು. ಇವ್ರು ಕೇಳೋದಕ್ಕೂ ಅದು ಬೈಕ್ ಸಿಕ್ಕತ್ಕೊಂಡೆ. ಸೂಪರ್. ಹಾಗಾಗಿ ಆ ಬೈಕಲ್ಲಿ ಒಂದು ಪರ್ಟಿಕ್ಯುಲರ್ ಸೀನ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಆ್ಯಕ್ಷನ್ ಸೀಕ್ವೆನ್ಸು ನನಗೆ ಅದಕ್ಕೆ ತುಂಬ ಕನೆಕ್ಟ್ ಇತ್ತು ಆ ಬೈಕು. ಅಂದರೆ ಅದು ಅಲ್ಲಿ ಓಡಾಡಿದ್ದಲ್ಲ ಅದೇ ಬೈಕಲ್ಲಿ, ಅಂದರೆ ಶೂಟಿಂಗ್ ಟೈಮಲ್ಲಿ. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಶಾರ್ಟ್ ಮಾಡಿದ್ದೀವಿ, ಅದು ಪ್ರಾಯಶಃ ಟ್ರೈಲರಲ್ಲಿ ಆಗ್ತಾರಿಲ್ಲೋ ಗೊತ್ತಿಲ್ಲ, ಬಟ್ ಸಿನಿಮಾದಲ್ಲಿದೆ. ತುಂಬ ಸಗದಾಗಿ ಬಂದಿದೆ. ನನಗೆ ಪರ್ಟಿಕ್ಯುಲರ್ ಇಡೀ ಫಿಲ್ಮಲ್ಲಿ ಆ ಒಂದು ಶಾರ್ಟ್ ನನಗೆ ಭಾಳ ಇಷ್ಟ ಆ್ಯಕ್ಷನ್ ವಿಚಾರದಲ್ಲಿ. ಆಮೇಲೆ ವಾಪಸ್ ಹೋದಾಗ ಹೋಗ್ಬಿಟ್ಟು ನಾನು ಸೆಲ್ಫಿ ಎಲ್ಲ ತೊಗೊಂಡು ಬೈಕ್ ಜೊತೆ, ಅದೊಂದು ಮೆಮೊರಿ ಅಲ್ವಾ ಅಂತ ತೊಗೊಂಡು. ಸೊ ಈ ಥರ ನನಗೆ ಅಂದರೆ ಒಂದು ಒಳ್ಳೆ ಬೆಳವಣಿಗೆ. ಅಂದರೆ ನನಗೆ ನನ್ನ ಫಿಲ್ಮೋಗ್ರಫಿಯಲ್ಲಿ ಡೆಫಿನೆಟ್ಲಿ ಒನ್ ಆಫ್ ದ ಬಿಗ್ ಫಿಲ್ಮ್.
ನನಗೆ ಸಿಕ್ಕಿರುವಂಥದ್ದು. ಆ್ಯಂಡ್ ನನ್ನ ಆ್ಯಕ್ಷನ್ ಸೈಡನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ. ಅದು ಅಲ್ಲದೆ ಅಮ್ಮ ಅವರ ಮೊದಲನೇ ನಿರ್ಮಾಣದಲ್ಲಿ ನಮಗೆ ಒಂದು ಚಾನ್ಸ್ ಸಿಕ್ಕಿರುವಂಥದ್ದು. ಆ್ಯಂಡ್ 100% ಒಂದು ಒಳ್ಳೆ ಟ್ರೈ ಇದು. ವಿಲೇಜ್ ಆ್ಯಂಬಿಯನ್ಸು, ಆ ಕೊತ್ತಲವಾಡಿ ಅನ್ನುವಂಥ ಹೆಸರು, ಅಲ್ಲಿರುವಂಥ ಪಾತ್ರಗಳು, ದೇಶಪಾಂಡೆ ಸರ್ ಅವರ ಪಾತ್ರ, ರಾಜೇಶ್ ನಟ್ರಂಗ್ ಸರ್ ಅವರ ಪಾತ್ರ, ಮಾನ್ಸಿ ಸುಧೀರ್ ಮ್ಯಾಮ್, ಎಲ್ಲ ಒಂದು ಪ್ಯಾಕೇಜ್ ಥರ ಆಗಿದೆ ಸಿನಿಮಾ.